ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಶಾರದಾ ಮಾತಾಜಿ ಕಿಚನ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಜನರಲ್ ಕನ್ನಡ ಮಾಡಿದ್ದೆ, ಈಗ ಜನರಲ್ ಇಂಗ್ಲಿಷ್ ಮಾಡ್ತಿದ್ದೀನಿ. ಓಕೆ, ಸಾಮಾನ್ಯ ಇಂಗ್ಲಿಷ್ ಬಿಡಿಸ್ತಿದ್ದೀನಿ ಕ್ವಶನ್. ಸೊ ನಿಮಗೆ ಕನ್ನಡ ಬೇಕಿದ್ದರು, ಕಂಪ್ಯೂಟರ್ ಬೇಕಿದ್ದರು, ಮತ್ತೆ ಇಂಗ್ಲಿಷ್ ಬೇಕಿದ್ದರು, ಅದೇ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಜನರಲ್ ಕನ್ನಡ ಲಿಂಕ್. ಆ ಲಿಂಕ್ ಟಚ್ ಮಾಡಿದ್ರೆ ಜನರಲ್ ಕನ್ನಡ ಹೋಗ್ತೀರಾ. ಆ ರೀತಿ ಡಿಸ್ಕ್ರಿಪ್ಷನ್ ಹಾಕಿರುತ್ತೆ, ಮತ್ತೆ ಪ್ಲೇ ಲಿಸ್ಟ್ ಇರುತ್ತೆ. ಓಕೆ, ಸೊ ಈಗ ಜನರಲ್ ಇಂಗ್ಲಿಷ್ ಪೇಪರ್ ನೋಡೋಣ. ಜನರಲ್ ಇಂಗ್ಲಿಷ್. ಓಕೆ, ಸೊ ಏನಪ್ಪ ಕೊಟ್ಟಿದ್ದೇನೆ ಅಂದರೆ ಡೈರೆಕ್ಷನ್ಸ್ ಫಾರ್ ದ ಕ್ವಶನ್ಸ್ 36 to 39 ವರೆಗೂ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಕಾಂಬಿನೇಷನ್ ಆಫ್ ವರ್ಡ್ಸ್ ಚೂಸಿಂಗ್ ಫ್ರಮ್ ದೋಸ್ ಗಿವನ್ ಬಿಲೋ. ಒಂದೇ ಕರೆಕ್ಟಾಗಿ ಅದಕ್ಕೆ ಸೂಟಬಲ್ ಆಗೋ ಪ್ಯಾಸೇಜ್ಗೆ, ಆ ಬಿಟ್ಟ ಸ್ಥಳಕ್ಕೆ ಸೂಟಬಲ್ ಆಗೋ ವರ್ಡ್ನ ಅಥವಾ ಸೆಂಟೆನ್ಸ್ನ ನೀವು ಫಿಲಪ್ ಮಾಡಬೇಕಾಗುತ್ತೆ. ಓಕೆ, ಸೊ 4 ಕ್ವಶನ್ಸ್ ಇದ್ದಾರೆ. ಸೊ ನಾನು ಇಲ್ಲಿ ಆನ್ಸರ್ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಅರ್ಥ ಮಾಡ್ಸೋಕ್ಕಂದ್ರೆ ಫುಲ್ ಟೈಮ್ ಹೊಡೆಯುತ್ತೆ. ಬಟ್ ಆನ್ಸರ್ ಮಾಡ್ತಾ ಹೋಗ್ತೀನಿ, ಆರಾಮಾಗಿ ನೀವು ಇದನ್ನ ಪಾಸ್ ಮಾಡ್ಬೋದು. ಅಂದರೆ ಮ್ಯಾಗಝಿನ್ಸ್ ಓದೋದಾಗ್ಲಿ, ಮತ್ತೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದೋದಾಗ್ಲಿ, ಅರ್ಥ ಮಾಡ್ಕೊಳ್ಳೋದಾಗ್ಲಿ ಮಾಡಿದರೆ, ಮತ್ತೆ ವಿತ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಬಿಡಿಸ್ಬಿಟ್ರೆ ಸೊ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಮತ್ತು ಕ್ವಶನ್ ಪೇಪರ್ಸು ರಿಪೀಟ್ ಆದರೂ ಆಗ್ಬೋದು. ಓಕೆ, ಸೊ ನೋಡೋಣ. ದ ಗೌರ್ಮೆಂಟ್ ಸ್ಯಾಂಕ್ಷನ್ಸ್ ಎ ಫ್ಯೂ ಕ್ರೋರ್ಸ್ ಆಫ್ ರುಪೀಸ್ ಟು ಬಿಲ್ಡ್ ಎ ಸ್ಟೇಡಿಯಂ ಇನ್ ಅವರ್ ಟೌನ್. ದ ಬಿಲ್ಡರ್ಸ್ ಮೇಡ್ ರ್ಯಾಪಿಡ್ ಪ್ರೋಗ್ರೆಸ್ ವಿತ್ ಸ್ಟೇಡಿಯಂ. ಅಂದರೆ ಬೇಗ ರ್ಯಾಪಿಡ್ ಆಗಿ, ಅಂದರೆ ತ್ವರಿತವಾಗಿ ವ್ಯವಸ್ಥೆನ ಮಾಡ್ತಿದ್ದಾರೆ. ನೆಕ್ಸ್ಟ್ ರ್ಯಾಪಿಡ್ ಪ್ರೋಗ್ರೆಸ್ ಇದೆ ಫಸ್ಟ್ನೇದಕ್ಕೆ, ಕರೆಕ್ಟಾಗಿ ಹೊಂದುತ್ತೆ. ನೆಕ್ಸ್ಟ್, ವೈಲ್ ದ ವರ್ಕ್ ವಾಸ್ ಇನ್ ಪ್ರೋಗ್ರೆಸ್ ಅನ್ಫಾರ್ಚುನೇಟ್ಲಿ ಎ ಬೋಲ್ಡರ್ ರೋಲ್ ಡೌನ್ ಆನ್ ಎ ವರ್ಕರ್ and he was injured immediately. He was rushed to a nearby hospital. I wished him dash, a speedy recovery. ಆ ರೀತಿ ವರ್ಕ್ ಮಾಡಬೇಕಾದ್ರೆ ಇಂಜೂರ್ ಆಯಿತು, ಬೇಗ ಸ್ಪೀಡಿ ರಿಕವರಿ ಆಗಲಿ ಅಂತ. ಸ್ಪೀಡಿ ರಿಕವರಿ. ದ ಗೌರ್ಮೆಂಟ್ ಟುಕ್ ಡ್ಯಾಶ್ ಅಗೇನ್ಸ್ಟ್ ದ ಸ್ವಿಫ್ಟ್ ಆಕ್ಷನ್ ಅಗೇನ್ಸ್ಟ್ ದ ಬಿಲ್ಡರ್ಸ್. ದ ಬಿಲ್ಡರ್ಸ್ ಮೇಡ್ prompt payment. The builders made prompt payment of the bills of the hospital. Correctly payment ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಗುಡ್ ಒಂದು ಸ್ಮಾಲ್ ಪ್ಯಾಸೇಜ್ ಅಂತ. ಸೊ ನೆಕ್ಸ್ಟ್ ನೋಡೋಣ. ಡೈರೆಕ್ಷನ್ಸ್ ಫಾರ್ ಕ್ವಶನ್ಸ್ 42 and 43. Each of the following questions consist of an incomplete sentence. Each sentence is followed by 4 word spaces, out of which one completes the sentence in the best and most appropriate way. You have to choose the correct options and shade the correct bubble in your answer sheet. Okay, so for example another idioms and phrases antarna ariti. His family was economically ruined on account of his wife being fashionable and indike extravagant, thriftina, frugala, reminiscence. ಸೊ ಎಕ್ಸ್ಟ್ರಾವ್ಯಾಗೆಂಟ್ ಕಂಪ್ಲೀಟ್ ಆಗಿ ಅದು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಆ ರೀತಿ. ಓಕೆ, ನೆಕ್ಸ್ಟ್ ಅದು ಕ್ವಶನ್ ಬರೋಣ. 48. ದ ಆಟಮ್ ಬಾಂಬ್ ಅಂಡ್ ದ ಹೈಡ್ರೋಜನ್ ಬಾಂಬ್ ಹ್ಯಾವ್ ಬೋತ್ ಬೀನ್ ಡ್ಯಾಶ್ ಬೈ ದ ನ್ಯೂಟ್ರನ್ ಬಾಂಬ್ ಇನ್ ದೇರ್ ಫೆರೋಸಿಟಿ ವಿಚ್ ಇನ್ ಫ್ಯಾಕ್ಟ್ ಪೋಸ್ ಗ್ರೇಟ್ ಡೇಂಜರ್ ಟು ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ದ ಹ್ಯೂಮನ್ ರೇಸ್. ಸರ್ಪಾಸ್ಡ್ ಇಸ್ ದ ಬೆಸ್ಟ್ ಒಂದು ಅದಕ್ಕೆ ವರ್ಡ್ ಆಗುತ್ತೆ, ಬೇಸಸ್ ಆಗುತ್ತೆ. ಓಕೆ, ಸರ್ಪಾಸ್ಡ್. ಸೊ ನೆಕ್ಸ್ಟ್ ನಾವು 41. The adult education program has proven to be a potential step in the direction of dash of literacy from the face of India. ಸೊ ಏನಂದ್ರೆ ಎರಿಡಿಕ್ಷನ್ ಆಫ್ illiteracy from the face of India. Next 42. The demands of the workers for a salary hike were dashed with lot of historical data for comparison backed up. Okay. 43. A Herberus great dash against his boss because the latter has been instrumental in bulking his chances of promotion. Is the great resentment against his boss because the latter has been instrumental in bulking his chances of promotion. ರಿಸೆಂಟ್ಮೆಂಟ್. ಓಕೆ, ಸೊ ವೀಕ್ಷಕರೇ, ಇಲ್ಲಿ ನಿಮಗೆ ನಾನು ಡೀಪ್ ಆಗಿ ಏನಪ್ಪ ಅದು ಎಕ್ಸ್ಪ್ಲೇನ್ ಮಾಡೋದಾಗಲಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡೋದಾಗಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಕೂಡ ಲರ್ನರೇ. ಏನಪ್ಪ ಈ ರೀತಿ ನಿಮಗೆ ಹೇಳ್ಕೊಡ್ತಿದ್ದೀನಿ ಅಂದರೆ,
ಈ ರೀತಿ ಕೊಡ್ತಾನೆ, ನೆನ್ಪಿಟ್ಕೊಳ್ಳಿ ಕೇಸಸ್, ಇಡಿಯಮ್ಸ್, ಯಾವ ರೀತಿ ಪ್ಯಾಟರ್ನ್ ಬರುತ್ತೆ, ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಸಣ್ಣ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಇಲ್ಲಿ. ಓಕೆ, ಸೊ ಕೆಲವು ನನಗೆ ಗೊತ್ತಿರೋದು ಹೇಳ್ತೀನಿ, ಗೊತ್ತಿರೋದು ನೀವು ನೋಡ್ಕೊಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಡೈರೆಕ್ಷನ್ಸ್ ಫಾರ್ ದ ಕ್ವಶನ್ ನಂಬರ್ 44 to 47. You have to choose the word from the options given below which has the same meaning and can be used in the same context as the bold and underlined word in both sentence and mark the correct answer in your answer sheet. ಅಂದರೆ ಅದಕ್ಕೆ ಒಂದು ರೀತಿ ನೀವು ಯಾವುದು ಸರಿಯಾಗುತ್ತೆ ಅಂತ ತೋರಿಸ್ಬೇಕು. ಓಕೆ, ಸೊ ಕ್ವಶನ್ ಬಂದ್ಬಿಡ್ತೀನಿ. ಅಂದ್ರೆ ಈ ಎರಡು ವಾಕ್ಯದಲ್ಲಿ ಯಾವುದು ಇದನ್ನು ತಿದ್ದುಪಡಿ ಮಾಡ್ಬೇಕಾ, ಇದನ್ನು ತಿದ್ದುಪಡಿ ಮಾಡ್ಬೇಕಾ ಅಂತ. ಓಕೆ, ಹೇಳ್ತೀನಿ ನೋಡಿ. 44A. He tried to present himself as their savior and messiah who can take them out of current situation. B. His only scheme which attracted interest and attention of the people was one related to the revamping of the old theatre building. ಇಲ್ಲಿ ಪ್ರಾಜೆಕ್ಟ್ ಬರಬೇಕು. ಓಕೆ, ದ ಪ್ರಾಜೆಕ್ಟ್ ಅಂದರೆ ನಾಟ್ ಸ್ಕೀಮ್, ಇಟ್ಸ್ ಎ ಪ್ರಾಜೆಕ್ಟ್. ಓಕೆ, ಪ್ರಾಜೆಕ್ಟ್ ಥರ ಇಲ್ಲಿ ಬರಬೇಕು. ಸೊ ನೆಕ್ಸ್ಟ್ ನೋಡೋಣ. ಸೊ ಇದಕ್ಕೆ ಪ್ರಾಜೆಕ್ಟ್ ಸರಿ ಅದು, ನಾಟ್ ಸ್ಕೀಮ್, ಇಟ್ಸ್ ಎ ಪ್ರಾಜೆಕ್ಟ್. ಓಕೆ, You can still make big money in the bourse on condition that you make your fundamentals strong and start in investing right now. He made available to him all possible help to make him reach the depth of the matter. So he provided to him all possible to help make reach the depth of matter. Okay, next 46. It is an object thinking to kick a fallen competitor and inflict more pain to him. B. What is the average of the heights of all the candidates who have appeared for the physical test? It's a mean. Okay, mean ಇದಕ್ಕೆ ಇದು ಎರಡಕ್ಕೆ ನೆಕ್ಸ್ಟ್ 47. It is the collective effort of all the stakeholders and so everyone deserves an equal share in the profit incurred. B. He was recently injured and felt great pain in the arm and shoulder connections. It's a arm and shoulder joint like that. ಈ ರೀತಿ ಒಂದ್ಸಲ ಅದನ್ನ ಇನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಡೈರೆಕ್ಷನ್ಸ್ 48 to 52. And idioms and phrases has been used in the sentence. We have to choose the sentence which explains the correct meaning of the shade token given the correct answer in our answer sheet. ಅಂದರೆ idioms and phrases ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಕೋಳೋ ರೀತಿ ನೀವು ಏನು ಮಾಡಬೇಕು, ಅದಕ್ಕೆ ಮೀನಿಂಗ್ ಹುಡುಕಬೇಕು. ಎಕ್ಸಾಂಪಲ್ ನೋಡೋಣ. ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ಒನ್ಸ್ ಇನ್ ಎ ಬ್ಲೂ ಮೂನ್. ಇದಕ್ಕೆ ಹೊಂದ್ಕೊಳ್ಳೋ ಆನ್ಸರು ಸೆಕೆಂಡ್. ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸ್ ರೇರ್ಲಿ. ಒನ್ಸ್ ಇನ್ ಎ ಬ್ಲೂ ಮೀನ್ಸ್ ರೇರ್ಲಿ. ನೆಕ್ಸ್ಟ್ 48. Rahul fought tooth and nail to save the company and the interest of the other stakeholders. It's a meaning correct ಆಗೋದ್ರಲ್ಲಿ ಸೆಕೆಂಡ್ ಒನ್. Rahul fought as best he could to save the company and the interest of the stakeholders. ಅಂದರೆ ಇಲ್ಲಿ ಓದ್ಕೊಡೋ ಆಪ್ಷನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ಹೊಂದ್ಕೊಡೋ ರೀತಿ ಪೇಸಸ್ ಯಾವುದು ಅಂತ ಮೀನಿಂಗು. ಈಗ ಹೆಂಗಪ್ಪ, ಫಾರ್ ಎಕ್ಸಾಂಪಲ್ಲು ಭೂಮಿ ತೂಕದ ಮನುಷ್ಯ ಅಂತೀವಲ್ಲ. ಸೊ ಅದೇನದು ಭೂಮಿ ತೂಕದ ಮನುಷ್ಯ ಅಂದ್ರೆ ಒಳ್ಳೆ ತಾಳ್ಮೆ ಇರೋನು, ಬಹಳ ತಾಳ್ಮೆ ಇರೋ ಮನುಷ್ಯ ಅಂತ. ಆ ರೀತಿ ಕೆಂಡಕಾರು ಕೋಪವಾಗು ಅಂತಾರಲ್ಲ, ಅದೇ ರೀತಿ ಮೀನಿಂಗ್ ಅಷ್ಟೇ ಇದೆ. ಅದಕ್ಕೆ ಹೊಂದ್ಕೊಂಡ್ರೆ ಮೀನಿಂಗು ನೀವು ಹುಡುಕ್ಬೇಕಾಗುತ್ತೆ. 49. The bond her fingers by interfering in the affairs of her neighbor. ಇದಕ್ಕೆ ಬೆಸ್ಟ್ ಮೀನಿಂಗ್ ಅಂದರೆ ಕರೆಕ್ಟ್ ಅಂದ್ಕೊಳ್ಳೋದು
Fourth one, she got herself into trouble by interfering in the affairs of her neighbor. Okay, trouble means ಇದು burnt. trouble ಆಗಿದೆ ಅಂದ್ರೆ. Next, 15th. What Rahul is telling everyone since yesterday is a cock and bull story. It's a best first one. What Rahul is telling everyone since yesterday in a very interesting but highly implausible story. Bull story is the meaning of like that. Impossible story. Next one. ಅಂದರೆ ಇಡಿಯಮ್ಸ್ ಪ್ರೆಸಸ್ ಒಂದು ಬುಕ್ಸ್ ಸಿಗುತ್ತೆ. ಸೊ ಆಮೇಲೆ ಯಾರಿಗೆ ಗೊತ್ತು ಈ ಕ್ವಶನ್ಸ್ ಮತ್ತೆ ರಿಪೀಟ್ ಆಗ್ಬೋದು, ಆದ್ದರಿಂದ ನೀವು ಕ್ವಶನ್ ಪೇಪರ್ ಬಿಡಿಸಬೇಕಾಗುತ್ತೆ. ಪ್ಲಸ್ ಇಡಿಯಮ್ಸ್ ಪ್ರೆಸಸ್ ಬುಕ್ಸ್ ಕೂಡ ಸಿಗ್ತವೆ, ಗ್ರಾಮರ್ ಬುಕ್ಸ್ ಓದ್ಕೊಬೇಕಾಗುತ್ತೆ, ಆರಾಮಾಗಿ ಆನ್ಸರ್ ಮಾಡ್ಬೇಕು. ಓಕೆ. 51. ರಾಜೇಶ್ ರಿಯಲೈಸ್ಡ್ ದಟ್ ಹಿ ಹ್ಯಾಡ್ ಬೀನ್ ಟೇಕನ್ ಫಾರ್ ಎ ರೈಡ್ ಬೈ ಹಿಸ್ ಫ್ರೆಂಡ್. ಅದಕ್ಕೆ ರಾಜೇಶ್ ಅಂಡರ್ಸ್ಟ್ಯಾಂಡ್ ದಟ್ ಹಿ ಹ್ಯಾಡ್ ಬೀನ್ ಚೀಟೆಡ್ ಬೈ ಹಿಸ್ ಫ್ರೆಂಡ್, ಲೈಕ್ ದಟ್ ಟೇಕನ್ ಎ ರೈಡ್ ಬೈ, ಲೈಕ್ ದಟ್ is Rajesh understood that he had been cheated by his friend. Next, 52. Vincent had a windfall with the new announcement in the government policy. So, Vincent had a windfall. Andre Vincent had an unexpected gain and good fortune after the new announcement in the government policy. ಸೊ ಇಲ್ಲಿ ಇದು ಸೇಮ್ ಇರುತ್ತೆ, ಇವೆಲ್ಲ ಏನದು ಫಾರ್ಚೂನ್ ಆಗಿರುತ್ತೆ, ಲೈಕ್ ದಟ್ ಇವೆಲ್ಲ ಕರೆಕ್ಟಾಗಿ ಸ್ವಲ್ಪ ಹೊಂದ್ಕೊಳ್ಳೋ ರೀತಿ ಇರುತ್ತೆ. ಬಟ್ ನಿಮಗೆ ಇದಕ್ಕೆ ಅರ್ಥ ಗೊತ್ತಾಗಬೇಕಷ್ಟೇ, ಹಂಗೆ ಆ ರೀತಿ ಓದ್ಕೊಳ್ಳಿ. ಓಕೆ. ನೆಕ್ಸ್ಟ್, ಡೈರೆಕ್ಷನ್ಸ್. ಇನ್ ಕ್ವಶನ್ಸ್ ನಂಬರ್ 53 to 56, each of questions contains a paragraph of 6 sentences. The first and the 6th sentence are given in the beginning and end and numbered first and 6th respectively. The 4 sentences in the middle are jumbled and labeled P, Q, R and S. You must identify the proper order of these your sentence and shade black and the options that correctly identifies the sequence. ಅಂದರೆ ನಿಮಗೆ ಗೊತ್ತಿರುತ್ತೆ ಪಿ ಕ್ಯೂ ಆರ್ ಎಸ್ ಬಿಡಿಸಿರ್ತೀರಾ. ಫಾರ್ ಎಕ್ಸಾಂಪಲ್, ಗುಲಾಬಿ ಗಿಡದ ಮುಳ್ಳು ಅದಕ್ಕೆ ರಕ್ಷೆ ನಮಗೆ ಶಿಕ್ಷೆ, ಅಂದ್ರೆ ಅದನ್ನ ಉಲ್ಟಾ ಪಲ್ಟಾ ಮಾಡಿರ್ತಾರೆ. ಸೊ ಕರೆಕ್ಟಾಗಿ ಜೋಡಿಸ್ಬೇಕು. ಕನ್ನಡದಲ್ಲಿ ಹೇಳ್ತೀನಿ, ಇಂಗ್ಲೀಷ್ ವರ್ಷನ್ ಇಂಗ್ಲೀಷಲ್ಲೇ ಹೇಳ್ಬೇಕು ಅಂತಲ್ಲ. ಸೊ ಕನ್ನಡದಲ್ಲಿ ಹೇಳ್ತಿದ್ದೀನಿ, ಸ್ವಲ್ಪ ಗೊತ್ತಾಗಲಿ ನಿಮಗೆ ಅಂತ. ಪಿ ಕ್ಯೂ ಆರ್ ಎಸ್ ನಿಮ್ಗೆ ಗೊತ್ತಿರುತ್ತಲ್ಲ, ಕಂಫರ್ಟಬಲ್ ಆಗೋ ರೀತಿ ಅದನ್ನ ಜೋಡಿಸ್ಬೇಕು. ಒಂದು ಸ್ಟೋರಿ ಇರುತ್ತೆ ಅಥವಾ ಏನೋ ಒಂದು ಕಂಟೆಂಟ್ ಬಗ್ಗೆ ಕೊಟ್ಟಿರ್ತಾನೆ, ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಕರೆಕ್ಟಾಗಿ ಕ್ರಮಬದ್ಧವಾಗಿ ಜೋಡಿಸ್ಬೇಕು. ಓಕೆ. ಸೊ ಇದು ಸೇಮ್ ಫಸ್ಟಿಗೆ ಸೇರಿಸ್ಕೊಬೇಕು ಇದನ್ನ ಆಮೇಲೆ ಇದೆಲ್ಲ ಆದಮೇಲೆ 6th ಇದು ಕರೆಕ್ಟಾಗಿ ಅದು ಜಾಯಿಂಟ್ ಆಗುತ್ತೆ, ಅಂದರೆ ಹೊಂದಿಕೆ ಆಗುತ್ತೆ ಅಂತ. ಮತ್ತು ನೀವು ಇದನ್ನು ತೊಗೊಂಡ್ಬಾರ್ದು, ಇದನ್ನು ಇದು ಮಾಡ್ಕೊಂಬಾರ್ದು, ಮಿಕ್ಸಪ್ ಮಾಡ್ಕೊಂಬಾರ್ದು. ಫಸ್ಟಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದನ್ನು, ಆಫ್ಟರ್ ದಟ್ ಎಂಡಿಂಗ್ ದಟ್ ಪಿ ಕ್ಯೂ ಆರ್ ಎಸ್, ದಿಸ್ ಇಸ್ ಲಾಸ್ಟ್ ಒನ್ ಹ್ಯಾಡ್ ಆ್ಯಡ್ ಲೈಕ್ ದಟ್ ಯು ಸೇ ಯು ಗೆಟ್ ಗುಡ್ ಮೀನಿಂಗ್. ठीक है. P not 53. One day Emperor Akbar ordered Birbal. ಅಂದರೆ ಒಂದು ದಿವಸ ಅಕ್ಬರು ಬಿರ್ಬಲ್ಗೆ ಒಂದು ಆರ್ಡರ್ ಮಾಡ್ತಾನೆ, ಆಜ್ಞೆ ಮಾಡ್ತಾನೆ. ಗೊತ್ತಿತ್ತು ಹೇಳ್ತೀನಿ, ಆಗ ಸಿಂಪಲ್ ಆಗಿ ಡೆಪ್ತ್ ಆಗಿಲ್ಲ. ಇಲ್ಲಿ ಪಿ ಇದಕ್ಕೆ ಆನ್ಸರ್ ಬಂದ್ಬಿಡ್ತೀನಿ, SRQP. ಇದೊಂದು ಟ್ರಿಕ್ಸ್ ಹೇಳ ಇಲ್ಲಿ ನೋಡಿ. ಇದೇನಿದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ವೆರಿ ಇಂಪಾರ್ಟೆಂಟ್. ಏನು ಸಬ್ಜೆಕ್ಟು ಏನು ಹೇಳುತ್ತೆ, ಕರ್ತೃ ಕರ್ಮ ಕ್ರಿಯೆ ಅಂತೀವಲ್ಲ, ಆ ರೀತಿ ಕರೆಕ್ಟ್ ಕ್ರಮಬದ್ಧವಾಗಿ ನಾವು ಜೋಡಿಸ್ಬಿಟ್ರೆ ಯಾವುದಿದು ಬೇಡ. ಪ್ಲಸ್ ಇದ್ರ ಜೊತೆಗೆ ನೀವು ಮ್ಯಾಗಝಿನ್ಸ್ ಓದೋದಾಗಲಿ, ಒಂದು ಸ್ಟೋರಿ ಓದೋದಾಗಲಿ, ಅಥವಾ ಕ್ವಶನ್ ಪೇಪರ್ ಬಿಡಿಸೋದಾಗಲಿ, ಅಥವಾ ನಾನು ವೀಡಿಯೋ ನೋಡೋದಾಗಲಿ, ಕ್ವಶನ್ ಪೇಪರ್ ಸಿಗ್ತದೆ ಅದರಲ್ಲಿ. ಆಮೇಲೆ ಮತ್ತೆ ಆ ರೀತಿ ನೀವು ಓದ್ಕೊಂಡ್ರೆ ನೀವು ಸಕ್ಸಸ್ ಕಾಣ್ಬೋದು. ಓಕೆ, ನೋಡೋಣ. 53 ನಾನು ಹೇಳಿದ್ದೇನೆ, ಸಬ್ಜೆಕ್ಟ್ ಪ್ಲಸ್ ಸಬ್ಜೆಕ್ಟ್ ಮತ್ತು ಅದಕ್ಕೆ ಹೊಂದ್ಕೊಳ್ಳೋ ರೀತಿ ಸೆಂಟೆನ್ಸ್ ಜೋಡಿಸ್ಬೇಕು ನೀವು. SRQP ಇಸ್ ದ ರೈಟ್ ಆನ್ಸರ್. ನೋಡೋಣ. 53. One day Emperor Akbar ordered Birbal, go to S. Bring me horse of the color which is neither grey nor black nor green nor blue nor white. Next R. Birbal said, my lord, that is impossible. Q. The type of horse you are asking does not at all exist, and even if it does exist, it is too hard to find. Next P. The emperor got very angry
with Birbal and put him into prison. So last sixth. However, after a few days, the emperor set Birbal free when the latter promised to do as he asked. ಅಂದರೆ ಏನಪ್ಪ ಅಂತಂದರೆ ಅಕ್ಬರ್ ಹೇಳ್ತಾನೆ, ನನಗೆ ಈ ರೀತಿ ಬೇಕು, ಯಾವ ರೀತಿ ಕುದುರೆ ಬೇಕು, ಗ್ರೇ ಕಲರ್ ಕುದುರೆ, ಬ್ಲ್ಯಾಕ್ ಕಲರ್ ಕುದುರೆ, ಹಸಿರು ಕಲರ್ ಕುದುರೆ, ವೈಟ್ ಕಲರ್ ಕುದುರೆ, ನಾರು ಇದಾದ್ರು ಈ ರೀತಿ ಸಿಗುತ್ತಾ ಅಂತ ಹೇಳ್ತಾನೆ. ಇಲ್ಲ, ಸಿಗಲ್ಲ, ಇಂಪಾಸಿಬಲ್ ಅಂತ ಹೇಳ್ತಾರೆ. ಮತ್ತೆ ಕೆಲವು ಇದು ಸಿಕ್ಕರು ಕೂಡ ಇದರಲ್ಲಿ ಇದಾವೆ, ಇಲ್ಲೇ ಇರ್ತವೆ ಅಥವಾ ಇದ್ರೂ ಇರ್ಬೋದು, ಇಲ್ಲೇ ಇರ್ಬೋದು ಅಂತ ಹೇಳ್ತಾನೆ. ಇದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಇರಿಸಿ ತುಂಬ ಸಿಟ್ಟಾಗುತ್ತೆ ಅವರಿಗೆ, ಅಕ್ಬರ್ಗೆ. ಸೊ ಆಮೇಲೆ ಅವನ್ನ ಜೈಲಿ ಹಾಕ್ತಾರೆ, ಯಾರನ್ನ, ಬೀರ್ಬಲ್ನ. ಓಕೆ, ಅವಾಗ ಆಫ್ಟರ್ ದಟ್ ಅವಾಗ ಸ್ವಲ್ಪ ದಿನ ಬಿಟ್ಟು ಬೀರ್ಬಲ್ನ ಬಿಡುಗಡೆ ಮಾಡ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಏನಪ್ಪಾ ಅಂದ್ರೆ ನಾನು ಹೇಳಿದ್ನಲ್ಲ, ಒಂದು ಸ್ಟೋರಿ ತರ ಇರುತ್ತೆ. ಕರೆಕ್ಟ್ ಟಾಪಿಕ್ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾನಲ್ಲ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ಟೈಮ್ ಕೂಡ ಅಂದ್ರೆ 2 hours ಇರುತ್ತೆ, ಮಾಡ್ಬೋದು. ಬಟ್ ಪಟ್ ಅಂತ ಅರ್ಥ ಮಾಡ್ಕೊಬೇಕು. ಸೊ ಸಿಂಪಲ್ ಇರುತ್ತಪ್ಪ. ಈ ಕೆಲವೊಂದು ಕ್ವಶನ್ ಗೊತ್ತಾಗಲಿಲ್ಲ, ಆಗ್ಲೇ ಕೆಲವೊಂದು ಪೇಸಸ್ ಐಡಿಯಮ್ಸ್ ಗೊತ್ತಾಗಿಲ್ಲ, ಅಂದ್ರೆ ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರಲ್ಲ. ಇದು ಸ್ಕೋರಿಂಗ್ ಕ್ವಶನ್ಸ್ ಕೂಡ ಅಂತ ಹೇಳ್ಬೋದು ಅಲ್ವಾ? ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ಯು ಗೆಟ್ ಆನ್ಸರ್, ಯು ಅಟೆಂಡ್ ದ ಆನ್ಸರ್. ಓಕೆ. 54. In the old days, people produced things with their own hands. It's the right answer is R S Q P. Okay. In the old days, people produced things with their own hands. Go to R. Nowadays, machines are making them in factories. Next is machines can make them much more quickly than men. Next Q. Some years ago, there were no factories in our country to make even small things such as pens, pencils, and knives. Next P. We got these things from other countries. Next, 6th. But now we not only have factories which make these items, but factories which make much bigger things as well. So ಅರ್ಥ ಆಯ್ತು ಅನ್ಸುತ್ತೆ ಟಾಪಿಕ್ ಅದೇ. ಈಗೆಲ್ಲ ಯಾರು ಕೈ ಮಗ್ಗದಲ್ಲಿ ಗೃಹ ಕೈಗಾರಿಕೆ ಬಳಸಲ್ಲ. ಅವಾಗ ಏನ್ ಮಾಡ್ತಿದ್ರು? ಅವಾಗೇನು ಮಷಿನರೀಸ್ ಇದ್ದಿಲ್ಲ ಅಲ್ವಾ? ಫಸ್ಟ್ ಯಾರು ನೌಡೇಸ್ ಮಷಿನ್ ಆರ್ ಮೇಕಿಂಗ್ ದಿನ್ ಫ್ಯಾಕ್ಟರೀಸ್. ಇವೆಲ್ಲ ಪೆನ್ನು, ಪೆನ್ಸಿಲ್ಸ್, ಅವೆಲ್ಲ ಕೆಲವೊಂದು ಥಿಂಗ್ಸ್ಗಳನ್ನ ಫ್ಯಾಕ್ಟರಿ ಎಲ್ಲ ತಯಾರು ಮಾಡ್ತವೆ. ಅವಾಗೆಲ್ಲ ಗೃಹ ಕೈಗಾರಿಕೆ ತಯಾರು ಮಾಡ್ತಾರೆ, ಈಗ ಫ್ಯಾಕ್ಟರಿ ತಯಾರು ಮಾಡ್ತಿದ್ದಾವೆ. ಸೊ ಆಮೇಲೆ ಈಗ ಮಷಿನ್ಸ್, ಈಗ ಒಂದು ಏನೋ ಒಂದು ಥಿಂಗ್ಸ್, ಏನೋ ಗುಬ್ಬಿ ಚಿತ್ರ ಅಥವಾ ಪೆನ್ನು ಏನೋ ಒಂದು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತಿತ್ತು. ಈಗ ಮಷಿನ್ ಬಂದರೆ ಕ್ವಿಕ್ಲಿ ಆಗ್ತವೆ. ಸೊ ಅವಾಗೇನಿತ್ತು? ನೆಕ್ಸ್ಟ್ ಕ್ಯೂ. ಅವಾಗೆಲ್ಲ ಸಮಯಸಗು ಯಾವುದೇ ರೀತಿ ಇದ್ದಿಲ್ಲ, ಏನಿದ್ದಿಲ್ಲ, ಪೆನ್ಸಿಲ್ ಅವೆಲ್ಲ ಫ್ಯಾಕ್ಟ್ರೀಸ್ ಇದ್ದಿದ್ದಿಲ್ಲ. ಅವಾಗ ಏನೋ ಒಂದು ಮಾಡೋರು. ಸೊ ಆಫ್ಟರ್ ದಟ್ ಬಿಫೋರ್ ಏನು ಮಾಡೋರು? ಹೊರದೇಶದಿಂದ ತೊಗೊಳೋರು. ಈ ರೀತಿ ಅದು ಹೊಂದಿಕೆ ಆಗಿದೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಏನಪ್ಪ ಹಿಂಗ್ಸ್ ಹೇಳಿದೆ ಏನಷ್ಟೇ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫಸ್ಟ್ ಒಂದು ಬರೀದು ಕೂಡ. ಸೊ ಯು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ಯು ಅಟೆಂಡ್ ದ ಆನ್ಸರ್. That's it friends. Okay. 55. The belief in evil spirits, though still common, is probably less widespread than it was earlier. It's near to elaborate. Go to next. Yes, idadmele. But the human tendency to oversee its sense of value is still as strong as ever. Next P. They live in terror of germs and practice elaborate antiseptic rites in order to increase their influence. Next out. With many people, especially women, basically have taken the place of spirits and microbes. For them, or personification of evil. Next Q. Evil spirits being out of fashion, it must therefore find expression in other benefits. Sorry. Expression in other beliefs. The forms change, but substances remain the same. Okay, ಇದು ತೋರಿಸ್ಬೇಕು. ಸೊ ನೆಕ್ಸ್ಟ್ ಒನ್ 56. ಹೆಲ್ತ್ ಕೇರ್ ಕಾಸ್ಟ್. ಸಾರಿ, ಇದಕ್ಕೆ ಆನ್ಸರ್ ನೋಡ್ಬಿಡೋಣ. ಸೀದಾ ಆನ್ಸರ್ ಮಾಡ್ತಾ ಹೋದ್ರೆ ಸರಿ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ.
56. Healthcare costs have been skyrocketing in our country. ಅಂದ್ರೆ ಹೆಲ್ತ್ ಕೇರ್ ಆರೋಗ್ಯಕ್ಕೆ ಈಗ ಉಳಿಸ್ಕೋಬೇಕು ಅಂದ್ರೆ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಈಗ ಅದೇ ಆಸ್ಪತ್ರೆ ಹೋದ್ರೆ ಜಾಸ್ತಿ ದುಡ್ಡು ಆಗುತ್ತೆ. ಸ್ಕೈ ರಾಕೆಟಿಂಗ್ ಇನ್ ಅವರ್ ಕಂಟ್ರಿ ಗಗನಕ್ಕೆ ಹೋಗಿದೆ ಎಲ್ಲ ಬೆಲೆ ಅಂತ. ನೆಕ್ಸ್ಟ್ ಏನಪ್ಪಾ ಕ್ಯೂ. Some people attribute it to the increasing greediness among the medicos. Next case. Certain others feel that it is because of drastic changes in people's lifestyles and eating habits. Next P. Assuming that all these reasons are true, the fact remains that there is an urgent need to check the accelerated cost and initiate suitable measures. Next R. The measures include yoga classes with emphasis on physical and mental exercise and also changing food habits. Yes, definitely. ನಾವು ಯಾವಾಗ ಯೋಗ ಮೆಡಿಟೇಷನ್ ಒಳ್ಳೆ ನ್ಯೂಟ್ರಿಷನ್ಸ್ ಫುಡ್ ತಗೊಂತೀವಿ ಡೆಫಿನೆಟ್ಲಿ ಯಾವುದೇ ಆಸ್ಪತ್ರೆ ಅವಶ್ಯಕತೆ ಇರಲ್ಲ ಅಲ್ವಾ. ಇದು ಒಪ್ಕೊಂತೀರಾ? 6th ಲಾಸ್ಟ್ ಇದಕ್ಕೆ. ದ ಇಂಪ್ಯಾಕ್ಟ್ ಆಫ್ ದೀಸ್ ಮೆಸರ್ಸ್ ವಿಲ್ ಬಿ ವಿಸಿಬಲ್ ಓನ್ಲಿ ಆಫ್ಟರ್ ಎ ಕನ್ಸಿಡರಬಲ್ ಪ್ಯಾಸೇಜ್ ಆಫ್ ಟೈಮ್. ಓಕೆ, ಇದಕ್ಕೆ ಅಂಡರ್ಸ್ಟ್ಯಾಂಡ್ ಒಪ್ಕೊಂಡು. ಸೊ ಇನ್ನೂ ನಿಮಗೆ ಸುಲಭವಾಗಿ ಹೇಳಬೇಕು ಅಂದರೆ ಯಾರು ಅರ್ಥ ಮಾಡಿಕೊಂಡು ಎಷ್ಟು ಆಲ್ಮೋಸ್ಟ್ 90-95% ಅರ್ಥ ಮಾಡ್ಕೊಂಡು ಬೇಗ ಆಗ್ತಾರೆ. ಸೊ ಇನ್ನು ಕೆಲವರು ಸರ್ ಗೊತ್ತಾಗಲ್ಲ ಸರ್ ಅಂದರೆ ಸ್ವಲ್ಪ ನೀವು ಬೇಗ ಟೈಮ್ ಉಳಿಸ್ಕೊಂಡು ಏನು ಮಾಡಬೇಕು ಅಂದರೆ ಸೊ ಸೆಂಟೆನ್ಸ್ ಬರ್ಕೊಬೇಕು. ಅಂದರೆ ಸೆಂಟೆನ್ಸ್ ಬರ್ಕೊಬೇಕಂದ್ರೆ ನೋಡಬೇಕು ಈ ಸೆಂಟೆನ್ಸ್ ಸರಿ ಆಗುತ್ತಾ, ಈ ಸೆಂಟೆನ್ಸ್ ಇದಕ್ಕೆ ಹೊಂದಿಕೆ ಆಗುತ್ತಾ, ಈ ಸೆಂಟೆನ್ಸ್ ಇದಕ್ಕೆ ಕರೆಕ್ಟ್ ಹೊಂದಿಕೆ ಆಗುತ್ತಾ, ಈ ಸೆಂಟೆನ್ಸ್ ಇದಕ್ಕೆ ಕರೆಕ್ಟ್ ಹೊಂದಿಕೆ ಆಗುತ್ತಾ ಅಂತ ನೋಡ್ಕೊಂಡು ಪಟ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಎರಡು ವೇ ಇದೆ, ನೀವೇ ಬಿಟ್ಟಿದೆ ಆಸ್ ಎ ವಿಶ್. ಓಕೆ, ನೆಕ್ಸ್ಟ್ 57. Out of 4 groups given, which groups as have are 4 correct pairs of single plural nouns? ನಿಮಗೆ ಗೊತ್ತಿರುತ್ತೆ, ಓದಿರ್ತೀರಾ 5th 6th ಸ್ಟ್ಯಾಂಡರ್ಡ್ ಅಲ್ಲಿ ಪ್ರೈಮರಿಲಿ ಓದಿರ್ತೀರಾ ಅಲ್ವಾ. ವೈಫ್ ವೈಫ್ಸ್, ಲೈಫ್ ಲೈಫ್ಸ್, ಮ್ಯಾನ್ ಮ್ಯಾನ್, ಕಾಫ್ ಕಾಫ್ಸ್. ಇದು ಸರಿ ಇದೆಯಾ? ತಪ್ಪಿದೆ. ನೆಕ್ಸ್ಟ್ ಡೀರ್ ಡೀರ್, ವಿಚ್ ಇಸ್ ಕ್ಯಾಂಡಿ ಕ್ಯಾಂಡೀಸ್, ಚೈಲ್ಡ್ ಚಿಲ್ಡ್ರನ್. ಇದು ಕೂಡ ಸರಿ ಇದೆ. ಬಿ ಶೀಪ್ ಶೀಪ್, ಗೂಸ್ ಗೀಸ್, ಗೋಂಗಸ್, ಫಂಗಿ, ವುಮೆನ್. ಇದು ಕೂಡ ಸರಿ ಇದೆ. ರೂಟ್ಸ್ ರೂಟ್ಸ್, ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್, ಸ್ಮೆಲ್ಸ್. ಇದು ತಪ್ಪಿದೆ. ಸೊ ಇಲ್ಲಿ ನೋಡಿ ಬಿ ಮತ್ತು ಸಿ ಮಾತ್ರ ಸರಿ ಇದೆ. ಸೆಲೆಕ್ಟ್ ದ ಕೋಡ್ ಆಫ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್. ಬಿ ಅಂಡ್ ಸಿ ಇಸ್ ದ ರೈಟ್. ಕರೆಕ್ಟ್ ಹೊಂದಿಕೆ ಆಗಿದೆ ಬಿ ಅಂಡ್ ಸಿ. ಓಕೆ, ಸೊ ನೀವು ಎ ಹಾಕೋಕ್ಕಾಗಲ್ಲ, ಏಕೆಂದರೆ ಎ ಕಾವ್ಸ್ ಬರುತ್ತೆ. ಇಲ್ಲಿ ವೈಸ್ ಕೆಲವೊಂದು ಸರಿ ಇರುತ್ತೆ, ಕೆಲವೊಂದು ಸರಿ ಇರಲ್ಲ. ಅದರಿಂದ ಏನು ಮಾಡೋಕ್ಕಾಗುತ್ತೆ, ಒಂದು ತಪ್ಪಿದ್ರು ಕೂಡ ನೀವು ಎಲ್ಲಿ ನಾಲ್ಕು ಸರಿ ಇರುತ್ತೋ ಅಲ್ಲಿ ನೀವು ಹೋಗಬೇಕು. ಬಿ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ठीक है, ನೆಕ್ಸ್ಟ್ ನೋಡೋಣ. ಸೇಮ್ ಕ್ವಶನ್ಸ್ ಇದೆ. 58. Out of the 4 groups given, a feminine gender formed from masculine gender, which of the groups has have 4 options correct? ಇಲ್ಲಿ ಸರಿಯಾದ ಉತ್ತರ ನೋಡೋಣ. Answers group A and D only. ಓಕೆನಾ? Come on. Actor actress, poet poetess, lord lady, emperor empress. D lad lass, here heiress, uncle aunt, prince princess. ಓಕೆ, ಇದು ಪ್ಲೂರಲ್ಸ್. ಓಕೆ, ಒಂದೇ ಆಗುತ್ತೆ, ಇದು ಬರಲ್ಲ. ಕೆಲವೊಂದು ಒಂದರಲ್ಲಿ ಯಾರು ತಪ್ಪಿರುತ್ತೆ. ನೆಕ್ಸ್ಟ್ ನೋಡೋಣ. Match the following sentence lists. 1 with the figure of 6 is to use them. There figure of speech. So I think one word substitutions and there are returns with mostly. Answer second one. Peter Piper picked a peck of pickled peppers. Peter Piper picked a peck of pickled peppers. The answer go to alliteration. B. A failure is an arpan with no takers. Go to metaphor. See, the desert traveler's hopes were dashed as when at last he reached a well it was as dry as a bone. Let's go to simile. The sun smiled and chased away all the angry clouds. Go to personification. ठीक है, सर ना ಇದಕ್ಕೆ ಒಂದು ಸಲ ಬೇಕು.
60. Add the suitable question tag. Question tag and frame the questions ಯಾವ ಇದ್ದೇ ಇರುತ್ತೆ. ಸೊ ಇದು ಕ್ವಶನ್ ಟ್ಯಾಗು ನೋಡಿ. ದ ಆಡ್ಸ್ ಆರ್ ಸರ್ಟನ್ಲಿ ಇನ್ ಫೇವರ್ ಆಫ್ ದ ಆಸ್ಟ್ರೇಲಿಯನ್ ಟೀಮ್ ಟುಡೇ. ಇದು ಅರನ್ ಡೇ. ಹೆಂಗ್ ಸರ್ ಅರನ್ ಡೇ ನೋಡಿ, ಇಲ್ಲಿ ಆರ್ ಬಂದ್ರೆ ಅರೆಂಟ್ ಡೇ, ಇಲ್ಲೆಲ್ಲ ನಾಟ್ ಬಂದ್ರೆ ಆರ್ ಡೇ, ಸರಿನಾ. ದ ಆಡ್ಸ್ ಆರ್ ನಾಟ್ ಇಲ್ಲ ಇಲ್ಲಿ, ಅದರಿಂದ ಅರೆಂಟ್ ಡೇ ಕ್ವಶನ್ ಟ್ಯಾಗ್ ಆಗುತ್ತೆ. ಇಲ್ಲಿ ಇನ್ ಕೇಸ್ ಆರ್ ಮತ್ತೆ ನಾಟ್ ಬಂದ್ರೆ ಆರ್ ಡೇ ಸೇರಿಸಬೇಕಾಗುತ್ತೆ. ದಟ್ಸ್ ಇಟ್. ಓಕೆ, ದಟ್ ಇಸ್ ಕ್ವಶನ್ ಟ್ಯಾಗ್. ಅರೆಂಟ್ ಡೇ ಸೂಟೇಬಲ್. ಕ್ವಶನ್ ಟ್ಯಾಗ್ ಮತ್ತೆ ಫ್ರೇಮ್ ದ ಕ್ವಶನ್ಸ್ ಗ್ರಾಮರ್ ಬುಕ್ ಅಲ್ಲಿ ಇರುತ್ತೆ. ನೀವು ಗ್ರಾಮರ್ ಬುಕ್ ಡೆಫಿನೆಟ್ಲಿ ಓದಬೇಕು. 61. Choose the words which is opposite in meaning and the underlined word in the following sentence. The decision of disinvestment by the government was vehemently opposed by the stakeholders. It's correct ಆಗಿ opposite vehemently ಗೆ ಏನಂದ್ರೆ calmly, cool ಆಗಿ, ಸರಿ ನಿಧಾನವಾಗಿ, ಸ್ವತಂತ್ರವಾಗಿ. ನೆಕ್ಸ್ಟ್ 62. Match the idioms in section A with meaning is section B. ಅದಕ್ಕೆ ಮೀನಿಂಗ್ ಇದೆ, ಸೆಕ್ಷನ್ ಬಿ ಇದೆ. ಫಸ್ಟ್ ಸರಿ ಆನ್ಸರ್ ಮಾಡೋಣ. To look forward, it's a to await eagerly. To put up with, to tolerate. To bail the cat, to take the leading part in any activity. To take into account, to take into the consideration. Accounting ತಗೋ, just consideration ಮಾಡ್ಕೋ. Who will build to the cat, like that. Say ಯಾರು leading part in any activity, like that. ನೋಡಿರ್ತೀರ, ಈಸಿ ಇರುತ್ತೆ, ಅಟೆಂಡ್ ಮಾಡಬಹುದು. ಸೊ ಇನ್ನೊಂದ್ಸತಿ ನೋಡೋಣ. To look forward, to await eagerly, to put up with, to tolerate, to build the cat, to take the leading part in any activity, to take into the account, it's a to take into consideration. Take into consideration. 63. Consider the following words. Okay, that leaves the words aberration, municipals, playwright, 12 separate. Which of the above the words was misspelled or wrong spelled? ಯಾವ್ದು ಬೇರೆ ರಾಂಗ್ ಸ್ಪೆಲ್ಡ್ ಆಗೋದ್ರೆ ABCDE. ಓ ಮೈ ಗಾಡ್, ಇದು ಕೂಡ ಮಿಸ್ಪೆಲ್ಡ್ ಇದೆ. ಓಕೆ, ಸೊ ಕರೆಕ್ಟಾಗಿ ನೀವು ಕರೆಕ್ಟಾಗಿ ಓದ್ಕೊಂಡ್ಬರ್ಬೇಕು ನೋಡ್ಕೊಂಡು. ನೆಕ್ಸ್ಟ್ ನೋಡೋಣ ಡೈರೆಕ್ಷನ್ಸು. Questions number 64 to 66. You will find a sentence given with your separate parts. In some sentence there is an error. ಅಂದ್ರೆ ಗ್ರಾಮಟಿಕಲ್ ಮಿಸ್ಟೇಕ್ ಇರುತ್ತೆ, ಅಥವಾ ಸೆಂಟೆನ್ಸ್ ಕರೆಯೋದಲ್ಲ, ಸರಿಯಾಗಿ ನೋಡಿಸ್ಬೇಕಾಗುತ್ತೆ. ಆ ರೀತಿ ನಾವು ತಗೋತಿದ್ದೆ 3 parts in the light of rules of standard written English. ನಡೆದ English grammar correct usage in the choice of words. No sentence has more than one error. If you find an error, choose the parts as answered and mark it in one answer sheet. If you find no error, mark it as answer sheet no error. ಅಂದ್ರೆ ಗ್ರಾಮಟಿಕಲಿ ಮಿಸ್ಟೇಕ್ ಇದ್ರೆ ರಿಸನ್ ಏರ್, ಗ್ರಾಮಟಿಕಲಿ ಮಿಸ್ಟೇಕ್ ಇದ್ರೆ ಟಿಕ್ ಮಾಡಿ ಯಾವ್ದಂತ 1 2 3 4 ಅಂತ ಇರ್ತದೆ, ಹೋಮ್ವರ್ಕ್ ಶೀಟ್ ಅಲ್ಲಿ ಟಿಕ್ ಹಾಕಿ. ಮಿಸ್ಟೇಕ್ ಇದ್ರೆ ಯಾವ್ದು ಪಾರ್ಟ್ ಅಂತ, ಮಿಸ್ಟೇಕ್ ಇಲ್ಲ ಅಂದ್ರೆ ನೋ ಎರರ್ ಅಂತ ಹಾಕಿ. ಅದೇ ಇತ್ತಲ್ಲ ಕನ್ನಡದಲ್ಲಿ ಗ್ರಾಮರ್. ಜೋಡ್ಸೋದು ಆಯ್ತು. ಎಕ್ಸಾಂಪಲ್, ನೈದರ್ ಹಿ ನಾರ್ ಈಸ್ ಟೀಮ್ ವರ್ ಪ್ರೆಸೆಂಟ್ ದಟ್ ಡೇ, ನೋ ಎರರ್. ಎಕ್ಸ್ಪ್ಲೇನೇಷನ್, ವಾಸ್ ಪ್ರೆಸೆಂಟ್ ದಟ್ ಡೇ, ಇದು ಎರರ್ ಆಗಿದೆ. ಇದು ಅಂದ್ರೆ ಎಕ್ಸಾಂಪಲ್, ಇದು ಈ ರೀತಿ ಜೋಡಿಸ್ಬೇಕು. 64 ನೋಡೋಣ. ಎ ಟ್ಯಾಕ್ಸ್ ಇಸ್ ಕಾಲ್ಡ್ ಆಸ್ ಡೈರೆಕ್ಟ್ ಟ್ಯಾಕ್ಸ್ when it is assessed upon the person who has to bear the burden of it. ಇಲ್ಲಿ tax is called as direct tax ಅಂತ, ಇದು ರಾಂಗ್ ಇದೆ ಗ್ರಾಮಟಿಕಲಿ. ಓಕೆ, first one is wrong like that. 65. The director along with the manager has decided the opt for a pay cut. Sorry ಕ್ಷಮಿಸಿ, ಸ್ಪೀಡ್ ಓದ್ತಾ ಇದೀನಿ. 65. The director along with the manager has decided to opt for pay cut. 4. It's no error. Correct is the sentence. 66. The little girl says that she prefers playing with the Barbie doll than playing with a toy house. It's a
ನೋಡಿ ಪ್ಲೇಯಿಂಗ್ ಏನಿದೆ 2 ಸತಿ ಬಂದಿದೆ. ಸೊ ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ. ನೋಡೋಣ ಗ್ರಾಮಟಿಕಲಿ ನೀವು ಫೈಂಡ್ ಔಟ್ ಮಾಡ್ಕೊಂಡು ಓದ್ಕೊಬೇಕಾಗುತ್ತೆ. ಸೊ ಥರ್ಡ್ ಒನ್ ಇಸ್ ರಾಂಗ್ ಆಗಿದೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಪ್ಯಾಸೇಜ್ 67 to 70 ಅಲ್ಲಿ ಮಟ್ಟ ಪ್ಯಾಸೇಜ್ ಇರುತ್ತೆ. ನಾನು ಹೇಳಿದ್ಮೇಲೆ ಯಾವುದೋ ಒಂದು ಪರಿಸರ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ, ಶ್ರೇಷ್ಠ ವ್ಯಕ್ತಿ ಬಗ್ಗೆ, ಯಾವುದೋ ಟಾಪಿಕ್ ಬಗ್ಗೆ ಕೊಟ್ಟಿರ್ತಾನೆ, ಕ್ವಶನ್ಸ್ ಕೂಡ ಕೊಟ್ಟಿರ್ತಾನೆ. ಅಲ್ಲೇ ನೀವು ನಾನು ಹೇಳಿದ್ನಲ್ಲ, ಅಲ್ಲಿ ನೋಡ್ಕೊಂಡು ನೀವು ಆನ್ಸರ್ ಮಾಡಿದ್ರೆ ಈಸಿ ಇರುತ್ತೆ. ಸೊ ಇದಿಷ್ಟು. ನೆಕ್ಸ್ಟ್ ಕಂಪ್ಯೂಟರ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೋಡಿ. ಪ್ಯಾಸೇಜು ಅದೇ ಆರಾಮಾಗಿ ಓದ್ಕೊಂಡು ಮಾಡ್ಬೋದು ನೀವು. 4 to 5 ಮಾರ್ಕ್ಸ್ ಸಿಗುತ್ತೆ, ಈಸಿ ಇರುತ್ತೆ. ಅದನ್ನೇ ಬಿಡಿಸೋಕ್ಕಾಗಲ್ಲ. ಬಟ್ ಗೋ ಟು ನೆಕ್ಸ್ಟ್ ವಿಡಿಯೋ ಪ್ಲೇ ಲಿಸ್ಟ್ ನೋಡಿ. ಓಕೆ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಂತ ಕೊಡಿ. ಸೊ ಫಾರ್ ಎನಿ ಡೌಟ್ ಪ್ಲೀಸ್ ಡು ದ ಕಮೆಂಟ್. ಶುಭವಾಗಲಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು.